ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಅಮ್ಮನಿಗೆ ಮಂಡಿ ನೋವಾಗಿತ್ತು, ಉಳ್ಕಿರೋದು ಅಂತ ಹೇಳಿ ಅಮ್ಮ ಹೋಗಿ ಪಟ್ಟ ಹಾಕಿಸ್ಕೊಂಡು ಬಂದರು. ಪಟ್ಟ ಹಾಕಿಸ್ಕೊಂಡು ಬಂದಮೇಲೆ ತುಂಬಾ ಇಚ್ಚಿಂಗಾಗಿ 1.5-2 ಡೇಸಿಗೆ ತೆಗ್ದುಬಿಟ್ರು. ಅದು ತೆಗ್ದಿದ್ದು 3 ಡೇಸ್ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೂ ತುಂಬ ಅಂದರೆ ತುಂಬಾ ರೆಡ್ ಆಗೋಗಿತ್ತು ಫ್ರೆಂಡ್ಸ್. ಸೊ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಸೊ ಸಮತ್ ಕಾರು ಅಷ್ಟೇ ನಿಲ್ಲಿಸಿದ್ವಿ ಅಷ್ಟೇ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅವತ್ತು. ನೋಡಿ ಅದು ಹಂಗೇ ಬ್ರೇಕ್ ಆಗೋಗ್ಬಿಟ್ಟಿದೆ ಹಿಂದಗಡೆದು ಗ್ಲಾಸ್ ಕಾರ್ದು. ಸೊ ಆ್ಯಸ್ ಯೂಶುವಲ್ ಹೇಳ್ತಾರಲ್ಲ, ಕಷ್ಟಗಳು ಬಂದರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಅಂತ. ಸೊ ಹಂಗೆ ಆಯಿತು ನಮ್ಮ ಮನೇಲಿ. ಏನೋ ದೊಡ್ಡದಾಗೋದಿತ್ತೇನೋ, ಸೊ ಸಣ್ಣದ್ರಲ್ಲೇ ಎಲ್ಲ ವಿಘ್ನಗಳು ಕಳೀತು ಅಂತ ಅಂದ್ಕೊಂಡೆ ನಾನಂತೂ. ಈ ವಿಡಿಯೋ ಮಿಸ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಸೊ ಅಮ್ಮಂಗೆ ಕಾಲು ಹೇಗಾಗೋಯ್ತು ಅಂದರೆ ತುಂಬಾ ಪೇಯ್ನ್ ಆಗೋಯ್ತು. ಅವರಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಮತ್ತು ಮಡ್ಚೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪನೂ ಬೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಆಗೋಯ್ತು ಅವ್ರಿಗೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಎಕ್ಸ್ರೇ ಎಲ್ಲ ಮಾಡಿದ್ರು. ಅವರಿಗೆ ಎಕ್ಸ್ರೇ ಎಲ್ಲ ಮಾಡಿ ಫಿಸಿಯೋಥೆರಪಿ ಮಾಡ್ಸೋಕ್ಕೆ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಇನ್ನೊಂದು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅಂದರೆ ಉಳ್ಕಿದೆ ಅಂತ ಹೇಳಿ ಪಟ್ಟೆಲ್ಲ ಹಾಕಿಸ್ಕೋತಾರಲ್ವ. ಸೊ ಅದರಲ್ಲೂ ಜೆನ್ಯೂನ್ ಪಟ್ಟು ಹಾಕೋರು ಇರ್ತಾರೆ, ತುಂಬ ಚೆನ್ನಾಗಿ ಅದೆಲ್ಲ ಹೀಲ್ ಆಗುತ್ತೆ, ಕ್ಯೂರ್ ಆಗುತ್ತೆ. ಸೊ ಆ ಥರ ಹುಡುಕಿ ಅವರು ಜೆನ್ಯೂನಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಿಸ್ಬಿಟ್ಟು ನೀವು ಪಟ್ಟಿ ಹಾಕಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರೆ ದಯವಿಟ್ಟು ಅದೊಂದ್ಸಲ ಚೆಕ್ ಮಾಡಿ ಹಾಕಿಸ್ಕೊಳ್ಳಿ. ಸೊ ನೋಡಿ, ಅಮ್ಮನೂ ಹಾಕಿಸ್ಕೊಂಡು 2 ಡೇಸಿಗೆ ಎಷ್ಟೆಲ್ಲ ಆಗೋಯಿತು ಅಂದರೆ ಅವರಿಗೆ ನಿಂತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ರು. ಸೊ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ನಾವು ಬರೋ ಅಷ್ಟೊತ್ತಿಗೆ ಗಣೇಶನ್ ಬಿಡ್ತಾಯಿದ್ರು ತುಮಕೂರಲ್ಲಿ. ಸೊ ರೋಡ್ ಬ್ಲಾಕ್ ಆಗಿತ್ತು. ಸೊ ನಾವು ಸ್ಟ್ರಕ್ ಆದ್ವಿ. ಸೊ ಉಷ್ಕ ಖುಷಿ ಪಡ್ತಾಳಲ್ವ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸಿ ಉಷ್ಕಂಗೆಲ್ಲ ತೋರಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೇ ಅಜ್ಜಿ ತಾತನ ಪೂಜೆ ಇತ್ತು. ಸೊ ಅದಕ್ಕೆ ಹೂವು ಎಲ್ಲ ತೊಗೊಂಡು ಬಂದ್ವಿ. ಇಷ್ಟೊಂದು ವಿಡಿಯೋ ಶೇರ್ ಮಾಡ್ಕೋಬೇಕು ಅಂದರೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೇಲಿ ಅಜ್ಜಿ ತಾತಂದು ಪೂಜೆ ಮಾಡ್ತಾಯಿದ್ವಿ. ಅಂದರೆ ಪಕ್ಷ ಹಬ್ಬ, ಮಾಣಾಮಿ ಹಬ್ಬ ಅಂತ ಹೇಳ್ತಾರಲ್ಲ ಅದನ್ನು. ನೋಡಿ ನನ್ನ ಮಕ್ಕಳಿಬ್ಬರು ಇಲ್ಲಲ್ಲ, ಸೊ ಹಾಲ್ ಫುಲ್ ನೀಟಾಗಿದೆ. ಸೊ ಆ ಥರ ಟ್ರಸ್ಟ್ ಇರೋರ ಹತ್ರ ನೀವು ಚೆಕ್ ಮಾಡಿ ಹಾಕಿಸ್ಕೊಳ್ಳಂಗಿದ್ರೆ ಯಾರಾದರೂ. ಸೊ ನೆಕ್ಸ್ಟು ಅಮ್ಮಂಗೆ ಏನಾಯ್ತು ಅಂದರೆ ಅದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೇಯ್ನ್ದೆಲ್ಲ ಸ್ವಲ್ಪ ಫೇಸ್ ಎಲ್ಲ ಊತ ಬಂತು. ಸೊ ಫೇಸ್ ಊದ್ಕೊಂತಲ್ಲ ಅಂತ ಹೇಳಿ ನನಗೆ BP ಏನಾದರೂ ಎಫೆಕ್ಟ್ ಆಗಿರ್ಬೋದಾ ಅಂತ ಹೇಳಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಅವರು ಪೇಯ್ನ್ ಟ್ಯಾಬ್ಲೆಟ್ಸ್ ತೊಗೊತಾರಲ್ವ, ಸೊ ಅದಕ್ಕೂ ಇದೆ ಫೇಸ್ ಎಲ್ಲ ಊತ ಬರುತ್ತೆ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತೇಳಿ ಅಮ್ಮ ಇದುವರೆಗೂ BP ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಿ, ಎಲ್ಲರೂ ಸೇರ್ಕೊಂಡಿದ್ದಾರೆ ನಮ್ಮ ಮನೇಲಿ ಹಬ್ಬಕ್ಕೆ. ಸೊ ಎಲ್ಲರೂ ಸೇರಿಸಿ ಒಂದೇ ಕಡೆ ಅಡುಗೆ ಮಾಡಿಸಿ ಒಂದೇ ಕಡೆ ಊಟ ಬಡಿಸೋದು. ಸೊ ನಾವು ಎಲ್ಲ ಹೋಗಿ ಒಬ್ಬಟ್ಟೆಲ್ಲ ತೊಟ್ಬಿಟ್ಟು ಇವಾಗ ಬಂದು ರೆಡಿಯಾಗಿ ಅಜ್ಜಿ ತಾತನ ಸಮಾಧಿ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಬೆಳಗ್ಗೆಲ್ಲ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು ಫ್ರೆಂಡ್ಸ್. ಅಂದರೆ ಮನೆಯಲ್ಲೂ ಎಲ್ಲ ಅಪ್ಪಂಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಬಂದು ಇಲ್ಲೂ ಸ್ವಲ್ಪ ಎಲ್ಲ ಒಬ್ಬಟ್ಟು ತೊಟ್ಟಕ್ಕೆಲ್ಲ ಹೆಲ್ಪ್ ಮಾಡಿದ್ದೆ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲೆಲ್ಲ ಊಟಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರಲ್ವ, ಸೊ ಅಲ್ಲಿ ಊಟ ಬಡ್ಸೋಕ್ಕೆ ಕೂಡ ಹೋಗಬೇಕು. ಇದೊಂಥರ ಹಬ್ಬ ಹೇಗಾಗುತ್ತೆ ಅಂದರೆ ಅಜ್ಜಿ ತಾತ ನೆನೆಸ್ಕೊಂಡು ಬೇಜಾರು ಕೂಡ ಆಗುತ್ತೆ. ಅಂದರೆ ನಮ್ಮ ತಾತ 102 or 4 ಇಯರ್ಸ್ವರೆಗೂ ಬದುಕಿದ್ರು ಫ್ರೆಂಡ್ಸ್. ನಮ್ಮ ತಾತ ಅಷ್ಟು ಹೆಲ್ತಿ, ಅಷ್ಟು ಫಿಟ್, ಅಷ್ಟು ಸೂಪರ್ ಮ್ಯಾನ್ ಅಂತಲೇ ಹೇಳ್ಬೋದು. ನಮಗೆಲ್ಲರಿಗೂ ನಮ್ಮ ತಾತ ಅಜ್ಜಿ ಕಂಡ್ರೆ ತುಂಬಾ ಇಷ್ಟ. ಅದು ಒಂದೊಂದು ನೆನ್ಪು ಮಾಡಿಕೊಂಡು ನಗಾಡ್ತಿದ್ದು ಉಂಟು. ನಾವು ಅಜ್ಜಿ ತಾತ ನೆನೆಸ್ಕೊಂಡು ನಾವು ಹಂಗೆ ಮಾಡ್ತಾಯಿದ್ರಲ್ವ, ಹಿಂಗೆ ಮಾಡ್ತಾಯಿದ್ರಲ್ವ ಅಂತ ಹೇಳಿ. ಸೊ ಅದಾದಮೇಲೆ ಅಣ್ಣನ ಸಮಾಧಿ ಹತ್ರನೂ ಬಂದು ಪೂಜೆ ಮಾಡ್ತಾಯಿದ್ವಿ. ಸೊ ಹಣ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಎನಿ ಟೈಮ್ ಅಷ್ಟೇ. ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ, ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಸೊ ಎಲ್ಲರೂ ಇಲ್ಲೂ ಪೂಜೆ ಮುಗಿಸ್ಕೊಂಡು, ನನ್ನ ಮಗಳಂತೂ ನೋಡೇ ಇರಲಿಲ್ಲ ನಮ್ಮ ಅಣ್ಣನ. ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೊರಡ್ತಾಯಿದ್ವಿ.
ಸೊ ಅವಳು ಡ್ರೆಸ್ಸು ಕೀರ್ತನ ಮತ್ತು ಮಿಂಚು ವೇಲಿರೋದು ಹಾಕ್ಕೊಂಡಿದ್ಲು. ಸೊ ಅವಳು ಕೂಡ ನನಗೂ ವೇಲಿರೋದೇ ಬೇಕು ಅಂತ ಹೇಳಿ ಅವಳು ಹುಡ್ಕೊಂಡು ಹಾಕ್ಕೊಂಡು ಬರ್ತಾಯಿದ್ದಾಳೆ. ಇವಾಗ ಇನ್ನೂ ಬಂದಿಲ್ಲ, ಇನ್ನೂ ಇಷ್ಟೊತ್ತಾದ್ರೂ ಸಮರ್ಥಿಗೆ ಹೇಳಿದ್ದೀನಿ ರೆಡಿ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿ. ಸೊ ಅವಳು ಬರೋ ಅಷ್ಟೊತ್ತಿಗೆ ಲೇಟಾಗೋಯಿತು. ಸೊ ಅವಳು ಬಂದಳು, ಅವಳ ಹತ್ರನೂ ಪೂಜೆ ಮಾಡಿಸ್ಕೊಂಡು ಇವಾಗ ಬಂದ್ವಿ. ಸೊ ನಮ್ಮ ಕಿಡ್ಡೋಸ್ ಗ್ಯಾಂಗ್ ಗೊತ್ತಲ್ವ ನಿಮಗೆ, ನೋಡಿ ಫುಲ್ ಊಟ ಬಡ್ಸೋಕ್ಕೆ ಅವರೇ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಬಡಿಸ್ತೀನಿ ಅಂತ ಹೇಳಿ ಎಲ್ಲದನ್ನು ಅವರೇ ಆಲ್ಮೋಸ್ಟ್ ಬಡಿಸಿದ್ರು. ಸೊ ನಾವು ಎಲ್ಲ ಊಟ ಎಲ್ಲ ಮಾಡಿ ಎಲ್ಲರೂ ಹೊರಡೋಕ್ಕೆ, ಅಂದರೆ ಮಕ್ಕಳಲ್ದೆಲ್ಲ ಎಕ್ಸಾಮ್ಸ್ ಇರುತ್ತಲ್ವ, ಸೊ ಎಲ್ಲರೂ ಬೇಗನೆ ಹೊರಡ್ರು. ಬೇಗ ಅಂದರೂ 4-5 o'clock ಆಗೇ ಹೋಗ್ಬಿಡುತ್ತೆ ಅವರೆಲ್ಲ ಹೊರಡೋ ಅಷ್ಟೊತ್ತಿಗೆ. ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡಲೇಬೇಕು. ಸೊ ಅಮ್ಮಂಗೆ ಇನ್ನೂ ಸ್ವಲ್ಪ ಸುಸ್ತಿತ್ತು, ಅವ್ರ ಮನೇಲೇ ಕೂಡ ರೆಸ್ಟ್ ಮಾಡ್ತಾಯಿದ್ರು. ಆಮೇಲೆ ಬಂದು ಊಟ ಮಾಡ್ಕೊಂಡು ಹೋದರು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೂವಿಷ್ಕಾ ಕೂಡ ಊಟಕ್ಕೆ ಕೂತಿದ್ದಾಳೆ, ಬಟ್ ಅವಳು ಏನೂ ತಿಂತಾಯಿಲ್ಲ, ಸುಮ್ಮನೆ ಅವರೆಲ್ಲ ಕೂತಿದ್ದಾರಲ್ಲ ಅಂತ ಹೇಳಿ ಕೂತಿದ್ದಾಳೆ ಅವಳು ಕೂಡ. ಅವರೆಲ್ಲ ಬಡಿಸ್ತಾಯಿದ್ರೆ ಇವಳು ಮಾತ್ರ ಚೇರ್ ಹಾಕ್ಕೊಂಡು ಹಪ್ಪಳದ ಮೇಲೆ ಹಪ್ಪಳ ತಿಂತಾ ಕೂತಿದ್ಲು. ಸೊ ನಾವು ಎಲ್ಲ ಊಟ ಮಾಡಿ ಇವಾಗ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಅಜ್ಜಿ ಬಂದಿರು, ನಮ್ಮ ಅಜ್ಜಿ. ಸೊ ಅಜ್ಜಿ, ಅಮ್ಮ, ನಾನು, ಪಾಪು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಫೋಟೋನೂ ತೊಗೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್.